ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಡಿ ಕಿಚನ್. ಶುಗರ್ ಯೂಸ್ ಮಾಡ್ದಿರೇನೆ ಡ್ರೈ ಫ್ರೂಟ್ಸಲ್ಲೇ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ವಾಲ್ನಟ್ ಮತ್ತು ಬಾದಾಮಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ದ್ರಾಕ್ಷಿ ಮತ್ತು ಖರ್ಜೂರನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಕೇಸರನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಮಿಲ್ಕ್ ಪೌಡರ್ ಮತ್ತು 1 ಲೀಟ್ರ್ನ ಹಾಲನ್ನ ಕಾಯಿಸ್ಕೊತಾ ಇದ್ದೀವಿ. ಆಲ್ರೆಡಿ ಇವಾಗ ಅರ್ಧ ಲೀಟ್ರ್ ಥರ ಬಂದಿದೆ ನೋಡಿ. ಹೋಗಿ ಒಂದೊಂದೇ ಹಾಕೊಳ್ಳೋಣ. ಕೇಸರಿ ಹಾಕೊತಾ ಇದ್ದೀವಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದೆರಡು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊತಾ ಇದ್ದೀವಿ. ಇವಾಗ ನಾವೇನು ಹಾಲಲ್ಲಿ ನೆನೆಸಿಟ್ಕೊಂಡಿದ್ರಲ್ಲ, ವಾಲ್ನಟ್ಟು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಅದ್ರದ್ದೇ ಪೇಸ್ಟ್. ಇವಾಗ ಮಿಲ್ಕ್ ಪೌಡರು, ನೋಡಿ ಈ ಥರ ಆಗಿದೆ. ತಣ್ಣಗೂ ಕೂಡ ಆಗಿದೆ. ಇವಾಗ ಈ ಥರ ಕುಲ್ಫಿ ಮಾಡೋಗೆ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಬಿಟ್ಟು ಈ ಟ್ರೇಗೆ ಹಾಕ್ಕೊತೀವಿ. ಈ ಥರ ಬಾಕ್ಸ್ಗೆ ನೋಡಿ ಹಾಕ್ಕೊತಾ ಇದ್ದೀವಿ. ನೋಡಿ ಈ ಥರ ಎಲ್ಲದಕ್ಕೂ ಹಾಕ್ಕೊಂಡಿದ್ದೀವಿ. ಮಿಕ್ಕದನ್ನು ಈ ಥರ ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀವಿ. ಇದನ್ನು ಓವರ್ನೈಟ್ ಫ್ರೀಜರಲ್ಲಿ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ. ಇದನ್ನು ಕೂಡ ಇದನ್ನೆರಡೂ ಓವರ್ನೈಟ್ ಫ್ರೀಜರಲ್ಲಿ ಇಕ್ಕಲ್ಲ. ನಾವು ಡ್ರೈ ಫ್ರೂಟ್ಸ್ ಕುಲ್ಫಿ ಫ್ರೀಜರ್ಗೆ ಹಾಕಿ ಮೋಲ್ಡ್ಗೆ ಹಾಕಿ ಇಕ್ಕಿದ್ರಲ್ಲ, ಅದನ್ನು ಹೆಂಗಾಗಿದೆ ಅಂತ ನೋಡೋಣ. ಓಪನ್ ಮಾಡ್ತಾಯಿದ್ದೀವಿ. ವಾವ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನೋಡಿ ಡ್ರೈ ಫ್ರೂಟ್ಸ್ ಹೆಂಗಾಗಿದೆ. ಶುಗರ್ಲೆಸ್ ಐಸ್ ಕ್ರೀಮ್ ರೆಡಿ ಆಯಿತು. ಮಕ್ಳಿಗೆ ಕೊಟ್ಟರೆ ಆರಾಮಾಗಿ ತಿನ್ಬೋದು. ಹೆಲ್ತಿ ಐಸ್ ಕ್ರೀಮ್ ನೋಡಿ ಎಷ್ಟು ಡೆಲಿಷಿಯಸ್ ಆಗಿ ರೆಡಿಯಾಗಿದೆ. ಫುಲ್ ಕ್ರೀಮಿ ಇದೆ ನೋಡಿ. ಡ್ರೈ ಫ್ರೂಟ್ಸು, ವಾಲ್ನಟ್ ಎಲ್ಲ ಹೆಂಗೆ ಕಾಣ್ತಾ ಇದೆ ಅಂತ. ಈ ಸಮ್ಮರ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈಚೆ ತಿಂದು ಏನಕ್ಕೆ ಹೆಲ್ತ್ ಹಾಳು ಮಾಡ್ಕೊತೀರಾ, ಈ ಥರ ಮನೇಲಿ ಮಾಡ್ಕೊತೀನಿ ಹೆಲ್ತಿ ಐಸ್ ಕ್ರೀಮ್ ಶುಗರ್ಲೆಸ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.